ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ್ ಕುಮಾರ್ ಪತ್ತಾರ್ ಅಂತ ಹೇಳಿ. ನಾನು ಇಲ್ಲೇ ಕಡಬಗೆರೆ ಹತ್ರ ಇರೋದು. ನಾನು ಸುಮಾರು ಒಂದು 15ರಿಂದ 20 ವರ್ಷದಿಂದ ಈ ಪಾರಂಪರಿಕ ವೈದ್ಯ ಪದ್ಧತಿನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಈ ನಡುವೆ ಜನಸಾಮಾನ್ಯರಲ್ಲಿ ಚರ್ಮ ರೋಗದ ಕಾಯಿಲೆ ತುಂಬಾನೇ ಕಾಣಿಸ್ಕೊಳ್ತಾ ಇದೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ನಮ್ಮದು ಮುಖ್ಯವಾಗಿ ಆಹಾರ ಪದ್ಧತಿ. ಆಮೇಲೆ ಆಹಾರ ಪದ್ಧತಿನಲ್ಲಿ ನಾವು ಈ ಕರಿದಿರೋ ಐಟಮ್ಸು, ಕೆಲವೊಂದು ಜಂಕ್ ಫುಡ್ ಅಂತ ಹೇಳ್ತಾರೆ. ಆದ್ರಿಂದನ ತುಂಬಾನೇ ಅದರಿಂದ ಎಫೆಕ್ಟ್ ಆಗುತ್ತೆ ಚರ್ಮಗಳಿಗೆ. ಆಮೇಲೆ ಈ ಕೆಲವೊಂದು ಗಿಡಗಳನ್ನು ಮುಟ್ಟಿದ್ರೆ ಬರುತ್ತೆ. ಆಮೇಲೆ ಕೆಲವೊಬ್ರಿಗೆ ವಂಶ ಪಾರಂಪರಿಕವಾಗಿ ಬರ್ತಾ ಇರುತ್ತೆ. ಇದರಿಂದ ನಮಗೆ ಚರ್ಮ ರೋಗದಿಂದ ಸುಮಾರು ಜನ ಇವತ್ತು ನರಳಾಡ್ತಾ ಇದ್ದಾರೆ. ಸುಮಾರು ಜನ ಅದರಿಂದ ತುಂಬಾನೇ ಸಫರ್ ಪಡ್ತಾ ಇದ್ದಾರೆ. ಅದಕ್ಕೆಲ್ಲ ನಮ್ಮ ಆಹಾರ ಪದ್ಧತಿ, ನಮ್ಮ ಈ ಕೆಲವೊಂದು ಗಿಡಮೂಲಿಕೆ ವಂಶ ಪಾರಂಪರಿಕವಾಗಿ ಬರ್ತಾ ಇರೋದ್ರಿಂದ ಚರ್ಮ ಕಾಯಿಲೆಗಳು ಬರ್ತಾ ಇದೆ. ಅದಕ್ಕೆ ನಿವಾರಣೆಗಳು ಇದೆ. ಅದರ ನಿವಾರಣೆಗಳನ್ನು ಯಾವ ಥರ ಏನು ಅಂತ ನಾನು ನಿಮಗೆ ವಿವರವಾಗಿ ಹೇಳ್ಕೊಡ್ತೀನಿ. ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ಇದು ನೋಡಿ, ನಾನು ಸುಮಾರು ಕಾಳುಗಳಿಂದ, ಆಮೇಲೆ ಹೆಸರು ಕಾಳು ಎಲ್ಲ ಕೆಲವರು ಇದನ್ನು ಮನೆಯಲ್ಲೇ ಮಾಡ್ಕೋಬೋದು. ಈ ಪೌಡ್ರಿಂದ ನಿಮಗೆ ಈ ಪೌಡ್ರನ್ನ ಉಪಯೋಗಿಸೋದ್ರಿಂದ ನಿಮಗೆ ಸ್ನಾನಕ್ಕಾಗಲಿ ಮುಖಕ್ಕಾಗಲಿ ಇದನ್ನು ಉಪಯೋಗಿಸೋದ್ರಿಂದ ನಿಮಗೆ ಚರ್ಮ ಕಾಯಿಲೆಗಳು ಬರಲ್ಲ. ಚರ್ಮ ರೋಗಗಳ ಅಲರ್ಜಿ ನಿಮಗೆ ದೂರ ಆಗುತ್ತೆ. ಹೆಸರು ಕಾಳು, ಬಟಾಣಿ ಕಾಳು, ತೊಗರಿಬೇಳೆ, ಕಡಲೆಬೇಳೆ, ಕಚೋರಿ, ಪಚ್ಚಕರ್ಪೂರ, ಈ ಥರ ಎಲ್ಲ ಗಿಡಮೂಲಿಕೆಗಳನ್ನು ಮಿಕ್ಸ್ ಮಾಡಿ, ಎಲ್ಲ ಕಾಳುಗಳಿಂದ ಮಿಕ್ಸ್ ಮಾಡಿ ಇದನ್ನು ಪೌಡ್ರ್ ಮಾಡಿದ್ದೀವಿ. ಈ ಪೌಡ್ರ್ ಉಪಯೋಗಿಸೋದ್ರಿಂದ ನಿಮಗೆ ಹಾರ್ಡಾಗಿರೋ ಅಂದರೆ ಹಾರ್ಡಾಗಿರೋಂಥ ಚರ್ಮ ನಿಮಗೆ ಸ್ಮೂತ್ ಆಗುತ್ತೆ. ನಿಮಗೆ ಫೇಸಲ್ಲಿ ಗ್ಲೋ ಬರುತ್ತೆ. ಮುಖದಲ್ಲಿ ಕೆಲವೊಂದು ಕಲೆಗಳು ಹೋಗುತ್ತೆ. ಚರ್ಮ ರೋಗದಿಂದ ಇದನ್ನು ನಿಮಗೆ ಈ ಉಪಯೋಗಿಸೋದ್ರಿಂದ ಚರ್ಮ ರೋಗದಿಂದ ನೀವು ದೂರ ಇರ್ಬೋದು. ಇದು ನಿಮಗೆ ಚರ್ಮ ರೋಗಕ್ಕೆ ನಾವೇನು ಮಾಡ್ತೀವಿ, ಇದರಲ್ಲೇ ಸ್ನಾನ ಮಾಡೋದು ಕೊಡ್ತೀವಿ. ಬೇರೆ ಸೋಪನ್ನು ಬಿಟ್ಟು ಈ ಪೌಡ್ರಲ್ಲಿ ಸ್ನಾನ ಮಾಡ್ತಾ ಹೋದರೆ ನಿಮ್ಗೆ ಚರ್ಮ ರೋಗ ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ನಾವು ಇದಕ್ಕೆ ನಿಮಗೆ ಏನು ಮಾಡ್ತೀವಿ, ಚರ್ಮ ರೋಗದವರಿಗೆ ರಕ್ತ ಶುದ್ಧಿಗೆ ಫಸ್ಟು ನಾವು ಈ ಒಂದು ಕಷಾಯ ಮಾಡ್ಕೊಂಡು ಕುಡಿಯೋಕ್ಕೆ ಕೊಡ್ತೀವಿ. ಈ ರಕ್ತ ಶುದ್ಧಿಗೆ ನೀವು ಕಷಾಯ ಕುಡಿತಾ ಹೋದರೆ ನಿಮ್ಗೆ ಒಳಗಡೆ ಏನು ಇನ್ಫೆಕ್ಷನ್ ಆಗಿರುತ್ತೋ, ಆ ರಕ್ತ ಶುದ್ಧಿ ಏನು ಪ್ರಾಬ್ಲಮ್ ಆಗುತ್ತೋ ಅದು ನಿಮಗೆ ರಕ್ತ ಶುದ್ಧಿ ಆಗ್ತಾ ಹೋಗುತ್ತೆ. ಆವಾಗ ರಕ್ತ ಶುದ್ಧಿ ಆದಾಗ ನಿಮ್ಗೆ ಚರ್ಮ ರೋಗ ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ನಾವು ನಿಮಗೆ ಹೊರಗಡೆ ಅಪ್ಲೈ ಮಾಡೋಕ್ಕೆ ಇದೊಂದು ಪೇಸ್ಟ್ ಮಾಡಿದ್ದೀವಿ. ಈ ಪೇಸ್ಟಲ್ಲಿ ನಿಮಗೆ ಹೊರಗಡೆ ಚರ್ಮ ರೋಗಕ್ಕೆ ಅಪ್ಲೈ ಮಾಡ್ತಾ ಹೋದರೆ ನಿಮಗೆ ಚರ್ಮ ರೋಗ ಕಮ್ಮಿ ಆಗ್ತಾ ಹೋಗುತ್ತೆ. ಚರ್ಮ ರೋಗ ನಿಮ್ಗೆ ಒಣಗ್ತಾ ಹೋಗುತ್ತೆ. ಅಂದರೆ ಅದು ನಾವು ಚರ್ಮ ರೋಗ ನಾವು ಸಡನ್ನಾಗಿ ಎಲ್ಲದನ್ನು ಇದು ಮಾಡೋದಲ್ಲ. ನೀವು ನೋಡಿ ಯಾವ್ಯಾವ ಥರ ಕಾಯಿಲೆ ಇದೆ, ಇಸುಬು ಇದೆಯೋ, ಒಣ ಇಸುಬು ಇದೆಯೋ, ಹುಳುಕಡ್ಡಿ ಇದೆಯೋ, ಬೇರೆ ಬೇರೆ ಪ್ರಾಬ್ಲಮಿಂದ ನೋಡಿಬಿಟ್ಟು ಯಾವುದನ್ನು ಉಪಯೋಗಿಸ್ಬೇಕು, ಯಾವ ಥರ ಉಪಯೋಗಿಸ್ಬೇಕು ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಾವು ನಿಮಗೆ ಏನು ಮಾಡ್ತೀವಿ, ದೇಹ ಶುದ್ಧಿ ಆಗೋದಕ್ಕೆ, ಹೊಟ್ಟೆ ಶುದ್ಧಿ ಆಗೋಕ್ಕೆ ಬೇದಿ ಮಾತ್ರೆ ಕೊಟ್ಟು ಆಮೇಲೆ ಇವೆಲ್ಲ ಔಷಧಿ ಕೊಡ್ತಾ ಹೋದರೆ ನಿಮಗೆ ನಿಧಾನವಾಗಿ ಚರ್ಮ ರೋಗ ಕಮ್ಮಿ ಆಗ್ತಾ ಹೋಗುತ್ತೆ. ಕೆಲವೊಬ್ಬರಿಗೆ ಬೇಗ ಗುಣ ಆಗುತ್ತೆ, ಕೆಲವೊಬ್ರಿಗೆ ಲೇಟಾಗಿ ಗುಣ ಆಗುತ್ತೆ. ಆದಷ್ಟು ಬೇಗ ನಿಮಗೆ ಇದರಿಂದ ಪರಿಹಾರ ಸಿಗುತ್ತೆ ಚರ್ಮ ರೋಗ.